ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ನೂತನ ಗೋಪುರ ಕಳಸಾರೋಹಣ ಹಾಗೂ ಶ್ರೀ ರಂಭಾಪುರ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ. ಎಸ್ ವೀಕ್ಷಕರೇ, ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲೂಕಿನ ಸುಕ್ಷೇತ್ರ ಕರಜಗಿ ಗ್ರಾಮದಲ್ಲಿ ನಾಳೆ 18/4/2024ರಂದು ಬೆಳಿಗ್ಗೆ 6 ಗಂಟೆಗೆ ಕಳಸಾರೋಹಣದ ನಿಮಿತ್ತ ಶ್ರೀ ಮಲ್ಲಿಕಾರ್ಜುನ ದೇವರ ರುದ್ರಾಭಿಷೇಕ ಹೋಮ ನವಗ್ರಹ ಪೂಜೆಯೊಂದಿಗೆ ಜರುಗುವುದು. ನಂತರ 10 ಗಂಟೆಗೆ ಶ್ರೀ 1008 ಜಗದ್ಗುರುಗಳು ಡಾಕ್ಟರ್ ವೀರೇಶ ಸೋಮೇಶ್ವರ ಶಿವಾಚಾರ್ಯರು ಭಗತ್ಪಾದರು ರಂಭಾಪುರಿ ಪೀಠ ಬಾಳೆಹೊನ್ನೂರು ಶ್ರೀಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ. ತದನಂತರ ಬೆಳಗ್ಗೆ 11:45 ಜಗದ್ಗುರುಗಳ ಅಮೃತ ಹಸ್ತದಿಂದ ಕಳಸಾರೋಹಣ ನೆರವೇರುವುದು. ನಂತರ ಉಡಿ ತುಂಬೋ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಭೆ ಅದ್ದೂರಿಯಾಗಿ ಜರುಗುವುದು. ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಶಟಸ್ಥಳ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರ ಸಂಸ್ಥಾನ ಹಿರೇಮಠ ಅಫಜಲಪುರ ವಹಿಸಿಕೊಳ್ಳುವರು. ಈ ಎಲ್ಲ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ತನು ಮನ ಧನದಿಂದ ಭಕ್ತಿ ಸೇವೆ ಮಾಡಿ ಶ್ರೀ ಮಲ್ಲಿಕಾರ್ಜುನ ದೇವರ ಕೃಪೆಗೆ ಪಾತ್ರರಾಗಿ ಪುನೀತರಾಗಬೇಕೆಂದು ಶ್ರೀ ಮಲ್ಲಿಕಾರ್ಜುನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಅಪ್ಪಾರಾವ್ ಬಿ ಅಕ್ಕಲ್ಕೋಟ್, ಈ ಕಮಿಟಿಯ ಕಾರ್ಯದರ್ಶಿಗಳಾದ ಗಡ್ಡೆಪ್ಪ ದೇವಣಗಾಂವ್, ಉಪಾಧ್ಯಕ್ಷರಾದ ಸುಜಾತಾ ಹನುಮಂತ ಮೇತ್ರಿ, ಈರಣ್ಣ ಹೊನ್ನೂರ್, ಮಾಂತಯ್ಯ ಹಿರೇಮಠ್ ಹಾಗೂ ಶ್ರೀ ಮಲ್ಲಿಕಾರ್ಜುನ ಕಮಿಟಿಯ ಸರ್ವ ಸದಸ್ಯರು, ಕರಜಗಿಯ ಸಮಸ್ತ ಸದ್ಭಕ್ತ ಮಂಡಳಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದರು. ತಾಲೂಕು ಕರಜಗಿ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ಕಳಸಾರೋಹಣ ಶ್ರೀ ರಂಭಾಪುರಿ ಜಗದ್ಗುರುಗಳ ಸಮ್ಮುಖದಲ್ಲಿ 18/4/2024ರಂದು ನೆರವೇರಿಸಲಾಗುವುದು. ಅಮೃತ ಕಳಸಾರೋಹಣ ಮಾಡಲಾಗುತ್ತದೆ. ಸುತ್ತಮುತ್ತಿನ ಹಳ್ಳಿಯ ಭಕ್ತಾದಿಗಳ ಆಹ್ವಾನ. ಅವತ್ತಿನ ತನಕ ಎಲ್ಲ ಜನತೆ ಸೇರಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಅವರಿಗೆ ನಾವು ಕೋರಿಕೆ. ತಮ್ಮ ಗಡ್ಡಪ್ಪ, ಕಾರ್ಯದರ್ಶಿ ಗಡ್ಡಪ್ಪ ದೇವಣಗಾಂವ್. ನಾಳೆ 18ನೇ ತಾರೀಕಿಗೆ ಬೆಳಗ್ಗೆ 6 ಗಂಟೆಗೆ ಏನದ ಮಲ್ಲಿಕಾರ್ಜುನ ಲಿಂಗ ಸ್ಥಾಪನಾ ಸಲುವಾಗಿ ಕಳಸಾರೋಹಣ ಸಲುವಾಗಿ ರುದ್ರಾಭಿಷೇಕ ಹೋಮ ಹವನ ಮುಂಜಾನೆ 6 ಗಂಟೆಯಿಂದ 8 ಗಂಟೆ ತನಕ ನಡೀತದೆ. 8 ಗಂಟೆಯಿಂದ ಕುಂಭಮೇಳ ತೆಗೆದುಕೊಂಡು ಹೋಗಿ ಯಲ್ಲಲಿಂಗೇಶ್ವರ ಮಠದಿಂದ ಹನುಮಂತರ ಗುಡಿಯಿಂದ ಮತ್ತು ಅಡ್ಡಪಲ್ಲಕ್ಕಿ ಮೆರವಣಿಗೆ ಸಮೇತ ರಂಭಾಪುರಿ ಜಗದ್ಗುರುಗಳು ಬರ್ತಾರೆ. ಆ ಜಗದ್ಗುರು ಕರ್ಕೊಂಡು ಅಡ್ಡಪಲ್ಲಕ್ಕಿ ತೊಗೊಂಡಿಸಿದ್ರೆ ಇಲ್ಲಿ ಮಲ್ಲಿಕಾರ್ಜುನ ಗುಡಿಗೆ ಬರ್ತೇವೆ. ಇಲ್ಲಿ ಬಂದ ನಂತರ ಕಳಸಾರೋಹಣ ಮಾಡೋದು ಅವ್ರ ಅಮೃತ ಹಸ್ತದಿಂದ, ರಂಭಾಪುರಿ ಜಗದ್ಗುರುಗಳು ರಂಭಾಪುರಿ ಅವರು ಹಸ್ತದಿಂದ ಕಳಸಾರೋಹಣ ಅದ ರೀ. ಅಲ್ಲಿದಿಂದ ಧರ್ಮಸಭೆ ಅದ ರೀ. ಅಲ್ಲಿ ಧರ್ಮಸಭೆಗೆ ಸ್ಟೇಜ್ ಹೊಡೆದಿವ್ರ ಕಡೆ ಎಲ್ಲ 11 ಮಂದಿ ಪಟ್ಟಾಧಿಕರು ಉಡ್ಚಾಣ, ಅಫಜಲಪುರ, ಗೌರ, ಮಾಶಾಳ, ಆಲ್ಮೇಲ, ಬಂತ್ನಾಳ, ಉದ್ಗೀರ ಒಟ್ಟು 10-11 ಮಂದಿ ಪಟ್ಟ ದೇವ್ರುಗಳು ಬರ್ತಾರೆ. ಅವರು ಬಂದ ಒಳಗೆ ಧರ್ಮಸಭೆ ಆಗ್ತಾರೆ. ಅಲ್ಲಿಂದ ಉಡಿ ತುಂಬ ಕಾರ್ಯಕ್ರಮ ರೀ. ಹೆಣ್ಣು ಮಕ್ಕಳಿಗೆ ಸುಮಂಗಲಿಯಾಗಿ ಒಂದು 500ರಿಂದ 600 ಜನಸಂಖ್ಯೆ ಹೆಣ್ಮಕ್ಳಿಗೆ ಉಡಿ ತುಂಬ ಕಾರ್ಯಕ್ರಮ ಅದ ರೀ. ಸುತ್ತ ಹಳ್ಳಿ ಎಲ್ಲ ಲೀಡರ್ಗಳಿಗೆ ಆಮಂತ್ರಣ ಕೊಟ್ಟಿದ್ದೇವ್ರಿ. ಎಷ್ಟು ಮಂದಿ ಬರ್ತಾರ ಮತ್ತು MLA ಕೊಟ್ಟು ಬಂದಿದ್ದೇವ್ರಿ. ಅವರು ಬಂದ್ರೆ ಬರ್ಬೋದು ರೀ. ಮತ್ತು BJP ಅವ್ರು ಏನಾದ್ರು ನಾಮಿನೇಷನ್ ಮಾಡೋದಾದಂತ